ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಪೀಕಾಟ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 9 ನಂಬರ್ ನೀಡಲ್ನೇ ತೊಗೊಂಡಿದ್ದೀನಿ ಮತ್ತು ಆ್ಯಸ್ ಯೂಶ್ವಲ್ 6 ದಾರನ ತೊಗೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಸ್ಯಾರಿ ಬ್ಯಾಕ್ ಸೈಡಿಗೆ ಈ ರೀತಿ ಹಿಡ್ಕೊಂಡು ಇವಾಗ ಒಂದು ನಾಟ್ ಹಾಕಬೇಕು. ಅಂದರೆ ಸ್ಯಾರಿಗೆ ಚುಚ್ಚಿಬಿಟ್ಟು ಸ್ಯಾರಿ ಬ್ಯಾಕ್ ಸೈಡಿಂದ ಒಂದು ದಾರನ ತೊಗೊಂಡು ಬಂದು ಸಿಂಗಲ್ ನಾಟ್ನ ಹಾಕಬೇಕು. ಸಿಂಗಲ್ ನಾಟ್ನ ಹಾಕ್ಕೊಂಡಾದ್ಮೇಲೆ ಇನ್ನೂ ಒಂದು ಟೈಮ್ ಸಿಂಗಲ್ ನಾಟ್ನೇ ಹಾಕ್ತೀನಿ. ನಾವು ಯಾವುದೇ ಡಿಸೈನ್ ಹಾಕಬೇಕು ಅಂದರೂ 2 ಟೈಮ್ಸ್ ಸಿಂಗಲ್ ನಾಟ್ನ ಹಾಕಬೇಕು. ಸರಿಯಾಗಿ ಸಿಂಗಲ್ ನಾಟ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಸಾರಿ, ಸಿಂಗಲ್ ನಾಟ್ನ ಹಾಕಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇವಾಗ ನೀಡಲ್ನ ಸ್ಯಾರಿ ಬ್ಯಾಕ್ ಸೈಡಿಗೆ ಚುಚ್ಕೊಳ್ತೀನಿ. ಚುಚ್ಕೊಂಡು 1 ದಾರನ ತಗೊಂಡು ಬಂದು 2 ದಾರನ 1 ಮಾಡ್ತೀನಿ, ಮತ್ತೆ 2 ದಾರನ 1 ಮಾಡ್ತೀನಿ. ಇವಾಗ ಎಕ್ಸ್ಟ್ರಾ 2 ಚೈನ್ನ ಹಾಕ್ತೀನಿ. ನೋಡಿ, 1 2 3 ಚೈನ್ನ ಹಾಕೊಳ್ಳಿ ಫ್ರೆಂಡ್ಸ್. ನೀವು 3 ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ಲ, ಆ ಕಂಬದ ಹತ್ರ ಲಾಕ್ ಮಾಡ್ಕೊಬೇಕು. ಅಂದರೆ ಈ ಕಡೆ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಿರ್ತೀವಿ, ಈ ಕಡೆ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಅದ್ರ ಮಿಡಲಲ್ಲಿ ಹಾಕಿಬಿಟ್ಟು ನಾವು ಲಾಕ್ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು 1 ದಾರನ ತಗೊಂಡು ಬರಬೇಕು. ಆ 1 ದಾರನ ತಗೊಂಡು ಬಂದಾದಮೇಲೆ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಬಲ್ ಕ್ರೋಶೆಟ್ನ ಮಾಡಿಬಿಟ್ಟು 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿಬಿಟ್ಟು ಇವಾಗ ನೋಡಿ, ಡಬಲ್ ಕ್ರೋಶೆಟ್ ಹಾಕಿದ್ದೀವಿ ಅಲ್ಲ, ಆ ಕಡೆ ಮತ್ತು ಈ ಕಡೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು ಚೈನ್ಗಳನ್ನು. ಇದಕ್ಕೆ ನಾವು ಪೀಕಾಟ್ ಸ್ಟಿಚ್ ಅಂತ ಹೇಳಿಬಿಟ್ಟು ಕರಿತೀವಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ 1 ಸಲ ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು 1 ದಾರನ ತಗೊಂಡು ಬರ್ತೀನಿ. ಅದರಲ್ಲಿ 2ರಲ್ಲಿ 1 ಮಾಡ್ಕೊತೀನಿ. ಮತ್ತು 2 ಚೈನ್ನ ಹಾಕ್ತೀನಿ. 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕಿಬಿಟ್ಟು ಇವಾಗ ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಪೀಕಾಟ್ ಸ್ಟಿಚ್ನ ಹಾಕ್ತೀನಿ. ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ನೀಟಾಗಿ ಕಾಣಿಸ್ತಾ ಇದೆ. ನಾನು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮಧ್ಯದಲ್ಲಿ ಪೀಕಾಟ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅಂದರೆ 3 ಚೈನ್ ಹಾಕಿರ್ತೀವಿ ಅಲ್ಲ, ಆ ಸ್ಟಿಚ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಾದ್ಮೇಲೆ 3 ಚೈನ್ನ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ನೋಡಿ, ಮಿಡಲಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಆ ಗ್ಯಾಪ್ ಒಳಗೆ ನೀಡಲ್ನ ಹಾಕಿಬಿಟ್ಟು ನಾನು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಪೀಕಾಟ್ ಸ್ಟಿಚ್ ಅಂತ ಹೇಳಿಬಿಟ್ಟು ಅನ್ನೋದು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲೇ ನೀಡಲ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಕ್ಲಾತಿಗೆ ನೀಡಲ್ನ ಚುಚ್ಚಿ 1 ದಾರನ ತಗೊಂಡು ಬಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಅಂದರೆ 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ 3 ಚೈನ್ನ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ನೋಡಿ ಈ ರೀತಿ ಅದ್ರ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, 1 ದಾರ ಸುತ್ತಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು ಪೀಕಾಟ್ ಸ್ಟಿಚ್ನ ಹಾಕಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿಬಿಟ್ಟು ಇವಾಗ ನೋಡಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲ, ಆ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು.
ಎರಡೂ ಕಡೆ ನಾವು ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ಲ, ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಅದ್ರ ಮಧ್ಯ ಗ್ಯಾಪ್ ಇರುತ್ತೆ ಅಲ್ಲ, ಅದರೊಳಗೆ ಹೋಗಿ ನಾವು ಲಾಕ್ ಮಾಡ್ಕೊಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ನಾನು ತುಂಬ ಸ್ಲೋ ಆಗಿ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಪೀಕಾಕ್ ಸ್ಟಿಚ್ನ ಹಾಕ್ಬೋದು. ಇದೆಲ್ಲ ಬೇಸಿಕ್ ಡಿಸೈನ್ಸು. ನೀವು ಇಲ್ಲೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡಿಸೈನ್ಸ್ಗಳನ್ನು ಪರ್ಫೆಕ್ಟಾಗಿ ಹಾಕ್ಬೋದು. ಇಲ್ಲಾಂದರೆ ಡಿಸೈನ್ಗಳು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಎಂಡಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಂಡಿಂಗಲ್ಲೂ ಕೂಡ ನಾನು ಡಬಲ್ ಕ್ರೋಶೆಟ್ನೇ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಎಕ್ಸ್ಟ್ರಾ 2 ಚೈನ್ನ ಹಾಕಬೇಕು. 2 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ನಾವು ಪೀಕಾಕ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿತೌಟ್ ಬೀಡ್ ಡಿಸೈನು ಕಸ್ಟಮರ್ಸ್ ಕೇಳ್ತಾರೆ ಅಲ್ವಾ, ಆವಾಗ ಈ ಡಿಸೈನ್ನ ನೀವು ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.